ನಮಗೆ ಹೊಸ ವರುಷ ಅಂತಂದರೆ ಸಂವತ್ಸರ ಪ್ರಾರಂಭ ಆಗುವಂಥದ್ದು ಯುಗಾದಿಯಿಂದ ಹೊಸ ಸಂವತ್ಸರ ಪ್ರಾರಂಭ ಆಗುತ್ತೆ. ಭಾರತೀಯರಿಗೆ ನಮಗೆ ಲೆಕ್ಕ ಮಾಡಲಿಕ್ಕೆ ಸಂವತ್ಸರಗಳು ಭಾಳ ಮುಖ್ಯವಾಗುತ್ತೆ. ಸಂವತ್ಸರ ಫಲ ಅಂತ ನಾವು ಹೇಳ್ತೇವೆ. ಸಂವತ್ಸರ ಫಲ ಅಂದರೆ ಈ ವರ್ಷದ ಹೇಗಿರುತ್ತೆ ಫಲಾಫಲಗಳು ಅಂಥೇಳಿ ಸಂವತ್ಸರದಲ್ಲಿ ವಾಚಕವಾಗಿರುತ್ತೆ. ನಮ್ಮ ಪಂಚಾಂಗಗಳಲ್ಲಿ ಸಂವತ್ಸರ ಫಲ ಹೇಳ್ತಾರೆ. ಕೃಷಿಕರು ಸಾಮಾನ್ಯವಾಗಿ ಫಲದ ಮೇಲೆ ಈ ವರ್ಷ ಮಳೆ ಹೇಗೆ ಬರುತ್ತೆ, ಕಾಲ ಹೇಗಿರುತ್ತೆ ಅಂತ ನಿರ್ಣಯ ಮಾಡಿ ಸಾಕಷ್ಟು ವಿಚಾರಗಳನ್ನು ಮಾಡಿ ಅವರು ಕೃಷಿಯನ್ನು ಮಾಡ್ತಾರೆ. ಈಗ ಸಂವತ್ಸರದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಕ್ಕಿಲ್ಲ. ಆದರೆ ನಮ್ಮ ಭಾರತೀಯರು ಹೆಚ್ಚಾಗಿ ಸಂವತ್ಸರ ಫಲವಾದ ಮೇಲೆ ಕೃಷಿಯನ್ನು ಮಾಡ್ತಾರೆ, ಕೃಷಿಯ ಪ್ರಯೋಗಗಳನ್ನು ಮಾಡ್ತಾರೆ. ಹಾಗಾಗಿ ಈ ವರ್ಷ ಒಳ್ಳೆಯ ಫಲ ಬರ್ಬೋದು. ಕಳೆದ ವರ್ಷ ಒಳ್ಳೆಯ ಫಲ ಅಂತ ಖಂಡಿತ್ತು, ಆದರೆ ಮಳೆ ಕಡಿಮೆ ಅನ್ನುವಂಥ ಗೋಚರ ಇತ್ತು. ಈ ವರ್ಷ ಮಳೆ ಚೆನ್ನಾಗಿ ಬರುತ್ತೆ ಅಂತ ಖಂಡಿತವಾಗಿ ನಮಗೆ ಭರವಸೆ ಇದೆ. ಕೃಷಿ ಒಳ್ಳೆಯದಾಗುತ್ತೆ ಮತ್ತು ಕೃಷಿಕರಿಗೆ ಒಳ್ಳೆಯ ಜೀವನ ಸಿಗುತ್ತೆ. ಈ ಸಂವತ್ಸರದಲ್ಲಿ ರಾಜಕೀಯವಾಗಿ ಮತ್ತು ಲೌಕಿಕವಾಗಿ ಎಲ್ಲ ರೀತಿಯಲ್ಲೂ ಜನರಿಗೆ ಒಳ್ಳೆಯದಾಗಲಿ, ಒಳ್ಳೆಯ ಫಲವನ್ನು ಕೊಡಲಿ ದೇವರು ಅಂತೇಳಿ ಪ್ರಾರ್ಥಿಸುತ್ತಾ, ಎಲ್ಲ ವೀಕ್ಷಕರು ಕೂಡ ಈ ವರ್ಷ ಯುಗಾದಿ ದಿವಸ ಸಂತೋಷ ಪಡುವಂಥ ದಿವಸ. ನಮಗೆ ಕೆಲವು ಹಬ್ಬಗಳು ಕೇವಲ ಸಂತೋಷಕ್ಕಂತಲೇ ಇರುತ್ತವೆ. ಒಳ್ಳೆಯ ಕುಟುಂಬದವರ ಒಟ್ಟು ಕೂಡಿ ಊಟ ಮಾಡಿ ವಿಶ್ರಾಂತಿ ಪಡೆದು ತಮ್ಮ ತಮ್ಮ ಸಂತೋಷಗಳನ್ನು ವ್ಯಕ್ತಪಡಿಸಿಕೊಳ್ಳುವಂಥ ದಿವಸ ಇದು. ಈ ವರ್ಷ ಯುಗಾದಿ ನಿಮಗೆಲ್ಲ ಸಂತೋಷ ಕೊಡಲಿ ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯಲ್ಲಿ ಭವಿಷ್ಯ ಒಳ್ಳೆಯದಾಗಿರಲಿ ಅಂತೇಳಿ ಶ್ರೀ ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ತೇನೆ.